ಮನೆ ಕೆಲಸದಾಕೆ ಮೇಲೆ ನಡೆದಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ ಅನ್ನುವಂಥ ತೀರ್ಪನ್ನ ಕೊಟ್ಬಿಡ್ತು. ಬಟ್ ಇವತ್ತು ಕೂಡ ಬಹಳ ಮಹತ್ವದ ದಿನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪಾಲಿಗೆ. ಕಾರಣ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಆಗಲಿದೆ ಅನ್ನೋ ಕಾರಣಕ್ಕೆ ಅವರ ಚಿತ್ತ ಇವತ್ತು ಕೋರ್ಟ್ನತ್ತ ಇದೆ. ನಿನ್ನೆ ಯಾವಾಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ದೋಷಿ ಅನ್ನುವಂಥ ತೀರ್ಪನ್ನ ಕೊಡ್ತೋ ಆಗ ಗಳಗಳನ್ನೇ ಅತ್ತು ಪ್ರಜ್ವಲ್ ರೇವಣ್ಣ ಹೋದ್ರಂತೆ. ನಿನ್ನೆ ತೀರ್ಪು ಬಂದಾಗಿನಿಂದಲೂ ಕೂಡ ರೇವಣ್ಣ ಕುಟುಂಬ ಮೌನಕ್ಕೆ ಜಾರಿದೆ. ಪ್ರಜ್ವಲ್ ರೇವಣ್ಣಗೆ ರಿಲೀಫ್ ಸಿಗುತ್ತೆ ಅಂದ್ಕೊಂಡಿದ್ರಂತೆ ಭವಾನಿ ರೇವಣ್ಣ. ಬಟ್ ನಿನ್ನೆ ಬರಸಿಡಿಲು ಬಡದಂತಾಗಿದೆ. ಪ್ರಜ್ವಲ್ ರೇವಣ್ಣ ಜೈಲು ಸೇರಿದಾಗಿನಿಂದಲೂ ಕೂಡ ಭವಾನಿ ರೇವಣ್ಣ ಈ ಕ್ಷಣದ ತನಕ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಪ್ರಜ್ವಲ್ ರೇವಣ್ಣನನ್ನೇ ನಂಬಿಕೊಂಡಿದ್ದ ಹಿಂಬಾಲಕರಿಗೂ ಕೂಡ ಅತಿದೊಡ್ಡ ಆಘಾತ ಎದುರಾಗಿದೆ ಅನ್ನುವಂಥ ವಿಚಾರವನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಇವತ್ತು ಶಿಕ್ಷೆ ಪ್ರಮಾಣ ಕೂಡ ಪ್ರಕಟ ಆಗೋದ್ರಿಂದ ಅವರ ಇಡೀ ಕುಟುಂಬಕ್ಕೂ ಕೂಡ ಅತಿ ನಿರ್ಣಾಯಕ ದಿನ. ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ನಿರ್ಧಾರ ಆಗೋದು ಇವತ್ತು. ಗರಿಷ್ಠ ಅಂತ ಅಂದ್ರೂ ಕೂಡ ಜೀವಾವಧಿ ಶಿಕ್ಷೆ ಆಗಬಹುದು ಅಂತ, ಕನಿಷ್ಠ ಅಂದ್ರೆ 10 ವರ್ಷ ಜೈಲು ಶಿಕ್ಷೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆ ತೀರ್ಪನ್ನ ಪ್ರಕಟ ಮಾಡಲಿಕ್ಕಿದೆ. ಹಾಗಾಗಿ ಏನಾಗಬಹುದು ಅನ್ನೋದು ಸದ್ಯ ಇರುವಂತಹ ಕುತೂಹಲ. ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ದೋಷಿ ಅನ್ನುವಂಥ ತೀರ್ಪನ್ನ ನಿನ್ನೆ ಪ್ರಕಟ ಮಾಡಿದ್ರು. ನಿನ್ನೆ ಆ ತೀರ್ಪು ಬರ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ಕಣ್ಣೀರು ಹಾಕಿದ್ರು. 14 ತಿಂಗಳು ಪರಪ್ಪನ ಅಗ್ರಹಾರ ಜೈಲಲ್ಲೇ ಕಾಲ ಕಳೆದಿದ್ದಾರೆ ಪ್ರಜ್ವಲ್ ರೇವಣ್ಣ. ಹಾಗಾಗಿ ಇನ್ನಷ್ಟು ದಿನಗಳ ಕಾಲ ಅವರಿಗೆ ಜೈಲೇ ಗಟ್ಟಿಯಾಗಲಿದೆ.